ಇವತ್ತು ಮೂರನೇ ಹಂತದ ಚುನಾವಣೆ ನಾಮಪತ್ರ ವಾಪಸ್ಗೆ ಕೊನೆ ದಿನ ಆಗಿತ್ತು. ನಿರೀಕ್ಷೆಯಂತೆ ಶಿವಮೊಗ್ಗದಲ್ಲಿ ಬಿಜೆಪಿ ರೆಬೆಲ್ ಅಭ್ಯರ್ಥಿ ಈಶ್ವರಪ್ಪನವರು ಕಣದಲ್ಲೇ ಉಳ್ಕೊಂಡಿದ್ದಾರೆ. ಅವರೇ ನಾಮಪತ್ರ ತಗೊಂಡಿಲ್ಲ. ಕಬ್ಬಿನ ಜಲ್ಲೆ ಜೊತೆ ರೈತನ ಚಿಹ್ನೆನ ಆಯೋಗ ಕೊಟ್ಟಿದೆ ಅವರಿಗೆ. ಇನ್ನು ಈಶ್ವರಪ್ಪನವರ ವಿರುದ್ಧ ಬಿಜೆಪಿ ಕಠಿಣ ಕ್ರಮ ತಗೊಂಡಿದೆ. ಅದೇನು ಅಂದ್ರೆ ಪಕ್ಷದಿಂದ 6 ವರ್ಷ ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ. ಇನ್ನು ಧಾರವಾಡದಲ್ಲಿ ಪಕ್ಷೇತರ ಅಭ್ಯರ್ಥಿ ದಿಂಗಾಲೇಶ್ವರ ಸ್ವಾಮೀಜಿ ನಾಮಪತ್ರ ಹಿಂಪಡ್ಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ವಿನಯ್ ಕುಮಾರ್ ಅವರು ನಾಮಪತ್ರ ವಾಪಸ್ ಪಡ್ಕೊಂಡಿಲ್ಲ. ಇನ್ನು ಹಾಸನದಲ್ಲಿ ಪ್ರಜ್ವಲ್ ಪರ ದೇವೇಗೌಡರು ಯಡಿಯೂರಪ್ಪನವರು ಪ್ರಚಾರ ಮಾಡಿದರೆ, ದಕ್ಷಿಣದಲ್ಲಿ ಅಣ್ಣಾಮಲೈ ಬೆಂಗಳೂರಿನಲ್ಲಿ ಪ್ರಚಾರ ಮಾಡಿದ್ದಾರೆ. ಪತ್ರ ಬಂದಿಲ್ಲ ರಾಜ್ಯದ ಅಧ್ಯಕ್ಷರಿಂದ ವಾಪಸ್ ಇದನ್ನ ಉಚ್ಚಾಟನೆ ಮಾಡಿದ್ದೀನಿ ಅಂತನಾಗ್ಲಿ, ಅವ್ರು ಉಚ್ಚಾಟನೆ ಮಾಡಬೇಕು ಅಂತಾನೆ ಕಾಯ್ತಾ ಇದ್ದೆ. ತನಕ ಯಾವುದು ಬಂದಿಲ್ಲ. ನಾನು ಯಾವ ಉಚ್ಚಾಟನೆಗೂ ಹೆದರಲ್ಲ ಕಾಯ್ತಿದ್ದೆ ಅಂದ ಮೇಲೆ ಕಾಗದ ಯಾಕೆ ಬರಬೇಕು? ಉಚ್ಚಾಟನೆ ಅಷ್ಟೇ. ನಾನು ಹೆದರಲ್ಲ, ಮತ್ತು ನಾನು ಕಾಯ್ತಿದ್ದೆ ಅಂದಮೇಲೆ ಕಾಗದ ಯಾಕೆ ಬರಬೇಕು? ಏನು ಕಟ್ಟಾಕ್ಸಿ ಇಟ್ಕೊಳಕ್ಕ ನಿಮ್ಮ ಮನೆ ಒಳಗಡೆ? ಪಕ್ಷ ಅಥವಾ ನಾನು ಕೋರ್ಟ್ಗೆ ಹೋಗಕ್ಕ ನನ್ನ ಉಚ್ಚಾಟನೆ ಕಾನೂನಿಗೆ ವಿರುದ್ಧ ಅನ್ನಕ್ಕೆ? ಅಲ್ಲ, ಒಬ್ಬ ಪಕ್ಷ ಕಟ್ಟಿ ಬೆಳೆಸಿದಂಥವರಲ್ಲಿ ಇದ್ದವರು ಕೂಡ ಕಟ್ಟಿ ಬೆಳೆಸಿದ್ರು ಅಂದ ತಕ್ಷಣ ಏನು ಬೇಡ. ಈ ತರ ಪಕ್ಷದ ವಿರುದ್ಧ ಹೋದಾಗ ಸುಮ್ಮನೆ ಕೂತ್ಕೋತಾರ ಅವರುಗಳು? ಕಟ್ಟಿ ಬೆಳೆಸಿದ್ರು ಅಂದ ತಕ್ಷಣ ನಿಮ್ಮ ಪ್ರಕಾರ ಏನು ಮಾಡ್ಬೇಕಿತ್ತಂಗಾನೆ? ಬಟ್ ಅವರು ಎಷ್ಟು ಕೊಡ್ಬೇಕಾಗಿತ್ತು ಅಷ್ಟು ಗೌರವ ಕೊಟ್ಟಿದ್ರಲ್ವಾ? ಕೊಟ್ಟಿದ್ರು. ಅದು ಅವ್ರಿಗೆ ಬಿಟ್ಟಿದ್ದೀಗ. ಲೆಟ್ ಹಿಮ್ ಫೈಟ್. ಅವ್ರ ಪ್ರಕಾರ ಈಗ ಅವ್ರು ಗೆಲ್ಬೇಕಲ್ಲ. ಹೌದು, ಹೇಳ್ಕೊಂಡಿದ್ರು. ಗೆಲ್ಲಿ ಅಷ್ಟೇ. ಓಕೆ. ಚಲುವರಾಯಸ್ವಾಮಿ ನಾಗಮಂದಿರದಲ್ಲಿ ಮೈತ್ರಿ ಪಕ್ಷಗಳೆಲ್ಲ ಭಾಳ ಭರ್ಜರಿ ಇದೆಲ್ಲ ಮಾಡಿದಂತೆ ಅಲ್ಲಿ ಕುಮಾರಸ್ವಾಮಿ ಮಾತಾಡಿ, ನಮ್ಮ ಪಕ್ಷ ಸೋತ್ರೆ ನೆಲ ಕಚ್ಚತ್ತೇನೋ ಬೈಕ್ ನಾನೇ ಸ್ಪರ್ಧೆ ಮಾಡಿರೋದು, ಏನಾರು ಮಾಡಿ ನಿಮ್ಮ ಸಮತೆಯಿಂದ ಹಾಲಾರು ಹಾಕಿ ನೀರ್ಗಾರು ಹಾಕಿ ಅಂತೆಲ್ಲ ಏನೇನೋ ಹೇಳಿದ್ದಾರೆ. ಇನ್ನು CM ಕೂಡ ಇವತ್ತು ಒಂದು ಪಬ್ಲಿಕ್ TV ಜೊತೆ ಒಂದು ಮಾತಾಡಿದಾಗ ಹೇಳಿದ್ದಾರೆ, ದೇವೇಗೌಡರು ಭಾಳ ನಾಯಕರನ್ನೆಲ್ಲ ಮುಗಿಸ್ಬಿಟ್ಟಿದ್ದಾರೆ, ಅನ್ನೋದು ಸೋಲೋ ಬೈದಿಂದ BJP ಜೊತೆ ಹೋಗ್ಬಿಟ್ಟಿದ್ದಾರೆ ಅವರು ಅಂತ ಹೇಳಿದ್ದಾರೆ. ಅವ್ರು ಯಾವ ಬೈದಿಂದ ಬೇಕಾದರೂ ಹೋಗ್ಬೋದು. ಅವ್ರು ಹೋಗಬೇಡಿ ಅನ್ನಕ್ಕೆ ನಿಮ್ಗೇನು? ನೀವು ಹೋಗಿದ್ದು ತಪ್ಪು ಅಂತ ಬೇಕಾದ್ರೆ ಹೇಳ್ಕೊಳ್ಳಿ. ಹೋಗಬೇಡಿ ಅನ್ನಕ್ಕೆ ನೀವು ಯಾರು ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ಗೆ ಕೆಲವು ರಾಜ್ಯಗಳಲ್ಲಿ ಸೋಲೋ ಭಯದಿಂದ ಅವರ ಜೊತೆ ಹೋಗಿದ್ದೀರಿ ಅಂದರೆ BJPಯವರು, ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದಲ್ಲಿ SP ಜೊತೆ, ತಮಿಳುನಾಡಿನಲ್ಲಿ DMK ಜೊತೆ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆ, ಬಿಹಾರದಲ್ಲಿ RJD ಜೊತೆ, ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಜೊತೆ ಸೋಲೋ ಭಯದಿಂದ ಹೋಗಿದ್ದೀರಿ ಅಂತಂದ್ರೆ ಅದು ಅವ್ರ ಇಷ್ಟ, ಹೋಗ್ಲಿ ಬಿಡಿ ಅಷ್ಟೇ. ಹೋಗಿ ತಪ್ಪ ಸರಿನ ನಿಮಗೆ ಬೇಕಾದಂಗೆ ಹೇಳ್ಕೊಳ್ಳಿ ಅಷ್ಟೇ. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆದರೆ ಈ ಪಕ್ಷ ಸಂಪೂರ್ಣವಾಗಿ ನೆಲ ಕಚ್ಚುತ್ತೆ ಅಂತಕ್ಕಂಥದ್ದು ಆ ಒಂದು ಆತಂಕದಲ್ಲಿ ನನ್ನ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ಒಳಗಾಗಬಾರದು. ಮಂಡ್ಯ ಜಿಲ್ಲೆಯ ಜನತೆಯ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೋಸ್ಕರ ಅಂತಿಮವಾಗಿ ತಲೆಬಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಮಂಡ್ಯದಲ್ಲಿ ಸೋಲು ಗ್ಯಾರಂಟಿ, ಅವರು ಪಕ್ಕಾ ಸೋಲು. ಜನರು ಕುಮಾರಸ್ವಾಮಿ ವಿರುದ್ಧ ಇದ್ರು, ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಇದ್ರು. ಹಾಸನದಲ್ಲಿ ಕ್ಯಾಂಪೇನ್ ಮಾಡದೆ ಹೋಗಿದ್ರೆ ಪ್ರಜ್ವಲ್ ರೇವಣ್ಣ ಗೆಲ್ಲಕ್ಕೆ ಸಾಧ್ಯ ಆಯ್ತಿಲ್ಲ. ಆಲ್ ರೈಟ್, ಜನನೇ ತೀರ್ಮಾನ ಮಾಡಲಿ, ಅದನ್ನ ಮಾಡ್ತಾರೆ ಅಲ್ಟಿಮೇಟ್ಲಿ. ಇನ್ನು ಲೋಕಸಭೆ ಚುನಾವಣೆಗೆ ಮುನ್ನವೇ ಬಿಜೆಪಿ ಗೆಲುವಿನ ಖಾತೆನ ತೆರೆದುಬಿಟ್ಟಿದೆ. ಹೆಂಗಂದ್ರೆ ಸೂರತ್ ಬಿಜೆಪಿ ಅಭ್ಯರ್ಥಿ ಅವಿರೋಧ ಆಯ್ಕೆ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಿಲೇಶ್ ನಾಮಪತ್ರ ಏನೋ ತಾಂತ್ರಿಕ ಕಾರಣಗಳಿಂದ ತಿರಸ್ಕೃತ ಆಗ್ಬಿಟ್ಟಿದೆ. ಹಾಗಾಗಿ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇನ್ನು ಕೇರಳದ ಪಟ್ಟಣಂತಿಟ್ಟ ಕ್ಷೇತ್ರದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಬಿಜೆಪಿ ಅಭ್ಯರ್ಥಿ ಅನಿಲ್ ಆಂಟೋನಿಗೆ ಬಹಿರಂಗವಾಗಿ ಬೆಂಬಲವನ್ನು ಘೋಷಿಸಿಬಿಟ್ಟಿದ್ದಾರೆ. ಇನ್ನು ರಾಹುಲ್ ಅಮೇಥಿಗೆ ಬಂದು ಜಾತಿ ಹೆಸರಲ್ಲಿ ವಿಭಜನೆ ಮಾಡ್ತಾರೆ ಅಂತ ಅಲ್ಲಿ ಸ್ಮೃತಿ ಇರಾನಿ ಅವರು ಕರೆ ಕೊಡ್ತಾ ಇದ್ದಾರೆ. ಈ ಸೂರತ್ ಅಭ್ಯರ್ಥಿ ಗೆದ್ದಿದ್ದು ಬಹಳ ಮಜಾ ಇದೆ. ಅವರು ಪಡೆದವರು ಅಪ್ಲಿಕೇಶನ್ ಹಾಕಿದ್ದಾರೆ, ಕಾಂಗ್ರೆಸ್ನವರು ಹಾಕಿದ್ದಾರೆ. ಈ ಕಾಂಗ್ರೆಸ್ ಅಭ್ಯರ್ಥಿ ಅದೇನು ಸೈನ್ ಮಾಡಿಸಿದ್ರಂತೆ 4 ಜನದ ಸೂಚಕರದ್ದು ಹೆಸರು. ಆ ಸೂಚಕರ ಹೆಸರು ಸರಿ ಹೊಂದುತ್ತಾ ಇಲ್ಲ, ಟ್ಯಾಲಿ ಆಗ್ತಿಲ್ಲ ಅಂತ ಕರ್ಸಿದ್ರೆ ಅದು ಯಾರೋ ಡಿಸ್ಟ್ರಿಕ್ಟಿಂದ ಬಂದ್ರಂಥದ್ದು ಯಾರೋ ಅವ್ರು ಯಾವ್ದು ನಮ್ಮ ಸಿಗ್ನೇಚರ್ ಎಲ್ಲ ಅಂದ್ಬಿಟ್ಟಿದ್ದಾರೆ, ತಗಲಾಕೊಂಡ್ಬಿಡ್ತದೋ ಅಲ್ಲಿಗೆ ಮುಗೀತಲ್ಲ. ಈಗ ಇದು ಡೆತ್ ಆಫ್ ಡೆಮಾಕ್ರಸಿ, ಇದು ಡೆತ್ ಅಂತೇನೇನೋ ಕಾಂಗ್ರೆಸ್ ಸ್ಟಾರ್ಟ್ ಮಾಡಿದೆ. ನನಗೆ ನಂಗೆ ಅನಿಸ್ಲಿಲ್ಲ ಇದು ಅಲ್ಟಿಮೇಟ್ಲಿ ಕೋರ್ಟ್ಗೆ ಹೋಗುತ್ತೆ, ಏನೋ ಒಂದು ತೀರ್ಮಾನ ಆಗತ್ತೆ. ಇದವ್ರು ಹೋಗಿದ್ದಾರೆ, ಈಗ ಹೋಗಿದ್ದಾರೆ ಕೋರ್ಟ್. ಅದು ಹೆಂಗ್ರಿ ನಮ್ಮ ಪತ್ರ ಹಾಕಿಸ್ತೀರಿ? ಅವರೇ ಬಂದು ಸೈನ್ ಹಾಕಿ ಬ್ಯಾಕಪ್ ಕ್ಯಾಂಡಿಡೇಟ್ ಸರಿಯಾಗಿ ಹಾಕಿಸ್ಬೇಕಲ್ವಾ? 2 ಸಲ ಹಾಕಿಸ್ತಾರೆ, ಅದು ಇಲ್ಲ ಅದ್ರಲ್ಲಿ. ಅದೇನು ಎಲ್ಲ ಇಂಡಿಪೆಂಡೆನ್ಸು ಏಕ್ದಮ್ ವಿಡ್ರಾ ಮಾಡಿಬಿಟ್ಟಿದ್ದಾರೆ ಒಂದೇ ಸರಿಗೆ. ಒಂಥರ ನಮ್ದು ಕೋಆಪರೇಟಿವ್ ಸೊಸೈಟಿ ಎಲೆಕ್ಷನ್ ನಡೆದೋಗ್ಬಿಟ್ಟಿದ್ಯಪ್ಪ ಅದು. ಪ್ರಕರಣವೊಂದರಲ್ಲಿ ಒಂದು ಅಸಾಧಾರಣ ತೀರ್ಪು ಬಂದಿದೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ. ಈ ಬಾಲಕಿ 14 ವರ್ಷ ಅತ್ಯಾಚಾರಕ್ಕೆ ಒಳಗಾಗಿದ್ಲು. ಪರಿಣಾಮ ಆಕೆ ಗರ್ಭಿಣಿ ಆಗ್ಬಿಟ್ಲು.
ಗರ್ಭಿಣಿ ಆದ ನಂತರ ಅದನ್ನು ತೆಗೆಸೋಕ್ಕೆ ನನಗೆ ಅನುಮತಿ ಕೊಡಿ ಅಂತ ಆಕೆ ಮಹಾರಾಷ್ಟ್ರನಲ್ಲಿ ಹೈಕೋರ್ಟ್ಗೆ ಹೋಗಿದ್ಲು. ಆದರೆ ಹೈಕೋರ್ಟ್ ಅದನ್ನು ನಾವು ತೆಗಿಯೋಕ್ಕೆ ಬರಲ್ಲ ಕಾನೂನು ಪ್ರಕಾರ ಅಂದರು. ಒಂದೊಂದ್ಸರಿ ಕಾನೂನು ಎಷ್ಟು ಕ್ರೂರಿಯಾಗಿರುತ್ತೆ ಅನಿಸತ್ತೆ. ರೇಪ್ಗೆ ಒಳಗಾಗಿದ್ದ ಹೆಣ್ಣು ಮಗು ತೆಗ್ಸಕ್ಕೆ ಅನುಮತಿ ಕೇಳಿದಾಗ ತೆಗ್ಸಕ್ಕಾಗಲ್ಲ ಅಂತ ಕಾನೂನು ಪ್ರಕಾರ ಹೇಳ್ಬಿಡ್ತೀವಿ. ಆದರೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗು ಆ ಮಗುನ ಸಾಕೋದಾದರೂ ಹೇಗೆ, ನಾಳೆ ತನ್ನ ಜೀವನವನ್ನೇ ಕಳೆಯೋದಾದರೂ ಹೇಗೆ ಅಂತಲೂ ಯೋಚನೆ ಮಾಡಲ್ಲ. ಬೇರೆ ವಿಚಾರದಲ್ಲಿ ನಮ್ಮ ನ್ಯಾಯಾಲಯಗಳು ಮಾನವೀಯತೆಯಿಂದ ನೋಡಿ ಅಂತಾರೆ ಕೆಲವು ವಿಚಾರದಲ್ಲಿ. ಈ ವಿಚಾರದಲ್ಲಿ ಬಹಳ ವಿಚಿತ್ರ ನನಗೆ ಒಂದೊಂದು ಸರ್ತಿ ಇದು. ಪಾಪ ತಾಯಿಯೋ ಆದರೆ ಫಾರ್ಚುನೇಟ್ಲಿ ಸರ್ ಅದೃಷ್ಟವಶಾತ್ ಸುಪ್ರೀಂ ಕೋರ್ಟ್ಗೆ ತಾಯಿ ಹೋಗಿದ್ರು. ಹೇಗೆ ಸಾಧ್ಯ ಇದು ಅಂತ ಸುಪ್ರೀಂ ಕೋರ್ಟ್ ಈಗ 28 ವಾರ ಆಗಿದ್ರೂ ಪರವಾಗಿಲ್ಲ, ಅದು ತೊಂದರೆ ಇಲ್ಲ, ತೆಗಿಯಕ್ಕೆ ಅನುಮತಿ ಕೊಡಿ ಅಂತ ಹಿಂದೆಂದೂ ಕಂಡು ಕೇಳರಿಯದ ರೀತಿ ಒಂದು ಆರ್ಡ್ರನ್ನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಆ ಹೆಣ್ಣು ಮಕ್ಕಳಿಗೆ ಮಗದೊಮ್ಮೆ ತನ್ನ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ನೀವು ನ್ಯಾಯಾಲಯದವರು ಅನುಮತಿ ಕೊಟ್ಟಿದ್ದೀರಿ. ಇವತ್ತು ಪ್ರೆಗ್ನೆನ್ಸಿ ಅಲ್ಲ ಅದು ಕ್ವಶನ್. ಹೌದು, ಬಹಳ ಜನ ರಿವರ್ಸ್ ವಾದ ಮಾಡ್ಬೋದೇನೋ, ಬಟ್ ಪ್ರೆಗ್ನೆನ್ಸಿ ಕ್ವಶನ್ ಅಲ್ಲ ಅದು, ಗರ್ಭವತಿಯ ಕ್ವಶನ್ ಅಲ್ಲ ಅದು. ಆ ಮಗು ತನ್ನ ಜೀವನವನ್ನು ಮಗದೊಮ್ಮೆ ಕಟ್ಕೋಬೋದು ಕನಿಷ್ಠ. ಹೌದು, ನೀವು ಏನಾದರೂ ಆ ಅಪ್ರಾಪ್ತೆ ಬಾಲಕಿ ಜೊತೆಗೆ ಆ ಮಗುನ ಟ್ಯಾಗ್ ಆನ್ ಮಾಡಿ ತಗಲಾಕ್ಬಿಟ್ಟು ಬಿಟ್ಬಿಟ್ರೆ ಲೈಫ್ ಲಾಂಗ್ ಆಕೆ ಏನು ಮಾಡ್ಬೇಕು ಹೇಳಿ ಯಾರು ಒಬ್ರು? ಅದು ಹೆಂಗೆ ಆಯ್ಕೆಗಳನ್ನು ಮಾಡ್ತಾರೋ ಕೆಲವು ಸರಿ ನ್ಯಾಯಾಲಯಗಳು. ಇದಕ್ಕೊಂದಿಷ್ಟು ಕಾನೂನು ತರೋದೇ ಒಳ್ಳೇದು ಅನ್ಸುತ್ತೆ. ಗೊತ್ತಿಲ್ಲ ಅಲ್ಲ, ಅದಕ್ಕೆ ಪ್ರೋಸ್ ಅಂಡ್ ಕಾನ್ಸ್ ಇದೆ, ಎಲ್ಲ ಒಪ್ಕೋತೀನಿ ನಾನು, ನಾನು ಇಲ್ಲ ಅಂತ ಹೇಳಲ್ಲ. ಕೆಲವೊಮ್ಮೆ ಯೋಚನೆ ಮಾಡಲ್ವೇನೋಪ್ಪ ಅನ್ನಿಸ್ಬಿಡುತ್ತೆ. ಈಗ ಆಗಿದೆ, ಫಾರ್ಚುನೇಟ್ಲಿ ಸುಪ್ರೀಂ ಕೋರ್ಟ್ ಆ ಮಗುನ ಉಳಿಸಿದೆ. ಏನೇನೋ ಅಂದರೆ ಆ ಹುಡುಗಿನ CET ಔಟ್ ಆಫ್ ಸಿಲೆಬಸ್ನ 50ಕ್ಕೂ ಹೆಚ್ಚು ಪ್ರಶ್ನೆ ಕೊಟ್ಟಿದ್ದಾರೆ. KEA ವಿರುದ್ಧ ಸಿಡಿದಿದ್ದಾರೆ. ABVP ಕಾರ್ಯಕರ್ತರು ಸಿಕ್ಕಾಪಟ್ಟೆ ಪ್ರತಿಭಟನೆ ಮಾಡಿದ್ರು. ತಕ್ಷಣ ಉನ್ನತ ಶಿಕ್ಷಣ ಇಲಾಖೆ ಎಚ್ಚೆತ್ಕೊತಂತೆ. ತಜ್ಞರ ಸಮಿತಿ ಏನು ಇಲ್ಲಿವರೆಗೂ ಕತೆ ಕಾಯ್ತಾ ಇದ್ರಾ? ಕಳೆಕ ಬೀಜ ತಿಂತಿದ್ರಾ? ಅಯ್ಯೋ, ಕಚಡಗಳನ್ನು ತೊಗೊಂಬಂದು ಅಯೋಗ್ಯರು, ನೀವು ನಾಲಾಯಕಗಳು ಕತೆ ಕಾಯ್ತಿದ್ರಂತ. ಮೊನ್ನೆಯಿಂದ ಪಾಪ ವಿದ್ಯಾರ್ಥಿಗಳು ಇಷ್ಟು ದಿನ ಹೇಳಿದಾಗ ಜ್ಞಾನ ಇರಲಿಲ್ವಾ ನಿಮ್ಗಳಿಗೆ? ಅವ್ರು ಬಂದು ಪ್ರತಿಭಟನೆ ಮಾಡಿದಾಗ ಕಮಿಟಿ ಮಾಡಬೇಕಾ? ಯಾರ್ರೀ ಅವರು ಕಚಡಗಳಂತಂದು? ಇನ್ನು ಹಿತದೃಷ್ಟಿಯಿಂದ ಕ್ರಮಗೊಳ್ಳುವ ಭರವಸೆ ಕೊಂಡಿದೆ. ಭರವಸೆ ಮನೆ ಹಾಳಾಗಲಿ. ಇದಾಗಿದ್ದರೆ ಆ ತಜ್ಞರ ಸಮಿತಿ ವರದಿ ಬಂದ ಮೇಲೆ ಇದಾಗಿದ್ದ ಅಧಿಕಾರಿ ಮತ್ತು ಅದು ಯಾರು ಇನ್ಚಾರ್ಜು ಅವ್ರನ್ನ ಕರ್ಕೊಂಬಂದು ಸರ್ಕಲಲ್ಲಿ ನಿಲ್ಲಿಸ್ರಿ, ಹೇಳ್ತೀನಿ ಕ್ಯಾಕರ್ಸ್ ಉಗಿಯೋಣ ಒಂದ್ಸರಿ. ಯಾರು ಮಾಡಿದ್ರು ಅವ್ರನ್ನ ತಜ್ಞರ ಸಮಿತಿ ವರದಿ ಬಂದ ಮೇಲೆ ನಾ ಹೇಳ್ತಿರೋ. ಕಚಡಗಳು ತೊಗೊಂಬಂದು ಯೋಗ್ಯತೆಗೆ ನೆಟ್ಟಗೊಂದು ಪ್ರಶ್ನೆ ಪತ್ರಿಕೆ ಮಾಡೋಕ್ಕೆ ಇದಿಲ್ಲ ನಿಮ್ಗಳಿಗೆ, ಮಾತಾಡ್ತಾರೆ ಸುಮ್ಮನೆ ಊರಲ್ಲೆಲ್ಲ. ಆ ಸುಖಕ್ಕೆ ಸಂಬಳ ಯಾಕೆ ತಗೋತೀರಿ? ಎಸ್. ಇನ್ನು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರೋಕೆ ಕೇಂದ್ರ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಕೇಜ್ರಿವಾಲ್ ಆರೋಗ್ಯ ಸಮಸ್ಯೆ ಖಚಿತಪಡಿಸಿಕೊಳ್ಳೋಕೆ ತಜ್ಞ ವೈದ್ಯರ ತಂಡ ರಚಿಸುವಂತೆ ಏಮ್ಸ್ಗೆ ದೆಹಲಿ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಆಲ್ ರೈಟ್. ಇನ್ನು ನೆಕ್ಸ್ಟ್ ಏನು, ಅಮೆರಿಕ ಏನೋ ಒಂದಷ್ಟು ತರಲೆ ಮಾಡತ್ತಂತೆ ಒಳಗೆ ಬಂದು. ಇದು ಮಾನವ ಹಕ್ಕುಗಳು ಉದ್ದತೆ. ಏಯ್ ಕುದಾರ ಬಾಯ್ ಮುಚ್ಕೊಂಡ್ಕೊಂಡಿದ್ದೀವಿ ನಿಮ್ಮ ದೇಶದ ಕಥೆನ ಅಂತ ಅನ್ಬೇಕು ಯಾವನಾರು. ಮೊನ್ನೊಬ್ಬ ಹಕ್ಕಂತೆ ಹಕ್ಕು ಕಂಡ್ಕೊಂಡವ್ರಿಗೆ ಗುಂಡೋಡಕೊಳ್ಳೋ ದೇಶ ಹಕ್ಕಂತೆ. ಹಕ್ಕು ನಮ್ಮ ದೇಶದ ವಿಚಾರ ಒಂದು ಭಾಷಣ ಬಿಗಿತಾರೆ ಇಲ್ಲಿ. ನೆಟ್ಟಿಗೆ ನಿಮ್ಮ ದೇಶದಲ್ಲಿ ಆಗ್ತಿರೋ ಅಲ್ಲೋಲ ಕಲ್ಲೋಲ ರಿಪೇರಿ ಮಾಡ್ಕೊಳ್ಳಿ, ಆಮೇಲೆ ಬಂದು ಇನ್ನೊಬ್ರಿಗೆ ಭಾಷಣ ಬಿಗಿಯೋರಂತೀವಿ. ಹಾಂ, ಅಲ್ಲಿ ಮಾಲ್ಡೀವ್ಸ್ ಚುನಾವಣೆಯಲ್ಲಿ ನಮ್ಮ ಭಾರತವನ್ನು ವಿರೋಧಿಸುವ ಅಧ್ಯಕ್ಷನಿಗೆ ಹೆಚ್ಚು ಸ್ಥಾನ ಕೊಟ್ಟಿದ್ದಾರಂತೆ. ಅಲ್ಲಿಯ ಜನರ ತೀರ್ಮಾನ, ಅದವ್ರ ತೀರ್ಮಾನ. ಹಾಗೇ ಇರಲಿ, ಅವರು ನಾವು ಹೇಗಿರಬೇಕೋ ಹಾಗಿರ್ಬೇಕು. ಮಾಲ್ಡೀವ್ಸ್ದೇನೋ ಟೂರ್ ಆಪರೇಟರ್ಗಳು ಇಲ್ಲಿ ಇಂಡಿಯಾಗೆ ಬಂದು ರೋಡ್ ಶೋ ಮಾಡಿ ದಯವಿಟ್ಟು ಬನ್ನಿ ಅಂತಾರೆ. ಒಗ ಬಾಯಿ ಮುಚ್ಕೊಂಡು ಕಂಡಿದ್ದೀವಿ ಅಂತ ಬಿಟ್ಟು ಓಡಿಸ್ಬೇಕು ಅವನನ್ನ. ರೋಡ್ ಶೋನೇ ಮಾಡಕ್ಕೆ ಬಿಡಬಾರ್ದು ಅವನಿಗೆ. ಹಾಂ, ಅಷ್ಟೇ. ನಮ್ಮ ತೀರ್ಮಾನಪ್ಪ ಇದು, ಅದು ಅವ್ರ ತೀರ್ಮಾನಪ್ಪ, ದೇಶದ ಜನದ್ದು ಅಲ್ವೇ? ಇನ್ನು ಬೆಂಗಳೂರಿನಲ್ಲಿ ದ್ರೌಪದಿ ದೇವಿಯ ಕರಗ ಶಕ್ತಿಯೋತ್ಸವ ಸಂಭ್ರಮ ಮನೆ ಮಾಡಿದೆ. ಇವತ್ತು 6ನೇ ದಿನದ ಹಸಿ ಕರಗ ಉತ್ಸವ ಅದ್ದೂರಿಯಾಗಿ ನಡೆದಿದೆ.